ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರೋದು ಕ್ಲಾಸ್ ಕ್ರಾಫ್ಟ್ ಟ್ರೈಗರ್. ಇದು CT40 ಅಂತಂದು ಮಷೀನ್. ಇದನ್ನು ತೊಗೊಂಡಿದ್ದಂಥ ನಮ್ಮ ನಾಗರಾಜ್ ಅವ್ರು ಇದ್ದಾರೆ ಇಲ್ಲಿ. ನಾಗರಾಜ್ ಅವ್ರಿಗೆ ಹೆಚ್ಚಿನ ಮಾಹಿತಿಗಾಗಿ ಕೇಳೋಣಂತ. ಇದನ್ನು ಮಷೀನ್ ಎಲ್ಲಿದ್ದ ತೊಗೊಂಡ್ರಿ ಡೆಲಿವರಿ? ದಾವಣಗೆರೆ ತೊಗೊಂಡಿರಿ. ಯಾಕೆ ಅವ್ರು ಅಲ್ಲಿ ಕೊಡಲ್ಲ ಅಂದ್ರಿ? ಇಲ್ಲ, ಕೊಡ್ತೀನಿ ಅಂತ ಹೇಳಿದ್ರು. ನಾವು ತೊಗೊಂಡಿವಿ. ಹ್ಞೂ ರೀ, ನಮ್ಮ ಅನುಕೂಲ ಸಂಬಂಧ. ಈಗ ಇಲ್ಲೇ ಫರೀದಾಬಾದ್ ಅಂತ ಡೈರೆಕ್ಟಾಗಿ ಲಾರಿ ಒಳಗೆ ರೋಡ್ ಮಾಡ್ಕೊಂಡು ಅಣ್ಣಿಗಿರಿಗೆ ತಂದಾರ. ನಿಮಗೆ ಎಷ್ಟು ದಿನ ಅಂತ ನಮ್ಮ ಅಣ್ಣ ಆಮೇಲೆ ನಮ್ಮ ಮಳೆಯಾಗಿವರು ನಮ್ಮ ಸಾವುಕಾರ ಎಲ್ಲರೂ ಕೂತ್ಕೊಂಡು ಗಾಡಿ ಇಳಿಸ್ಕೊಳಕತ್ತೀವಿ. ಮುಂದಿನ ದಿನಮಾನದೊಳಗೆ ನಮ್ಮ ಅಣ್ಣಾರ ಹ್ಯಾಂಡಲ್ ಮಾಡೋರು ಅವರ ಈ ಗಾಡಿನ. ಅಲ್ಲ, ಎಷ್ಟು ದಿನದ ಮೇಲೆ ನಿಮ್ಗೆ ಗಾಡಿ ಬಂದು ಮುಡ್ತೀರಿ ಇಲ್ಲಿ ನಿಮ್ಮ ಕಡೆಗೆ? ಒಂದು ಬಿಟ್ಟು 10 ದಿವಸ ಆಗೈತ್ರಿ ಗಾಡಿಗೆ ಫರೀದಾಬಾದ್. ಇದ್ರ ಜೊತೆಯಲ್ಲಿ ಏನೇನು ಬಂದಿದಾವ್ರಿ ಸಾಮಾನುಗಳು? ಆಮೇಲೆ ಇದ್ರದ್ದು ಹುದ್ದು ಟಾಪ್ ಅಂತಾರೆ, ಟಾಪ್. ಆಮೇಲೆ ಎಕ್ಸ್ಟ್ರಾ ಸಾಮಾನು ಸೇರೋದು ಬಂದ ಬುಡಕ್ಕೆ ಇಟ್ಟಿದ್ದಾರೆ. ಇದು ಗಾಡಿ ಹಳೇದು ಏನಂತಲ್ಲ, ಓಲ್ಡ್ ವರ್ಷನ್ ಇತ್ತು. ಇದೆಲ್ಲ ನ್ಯೂ ವರ್ಷನ್ ಅದ. ಇಂಜನ್ ಅದು ಎಲ್ಲ ಚೇಂಜ್ ಮಾಡ್ಯಾರ. ಇಂಜನ್ ಯಾವ್ದು ಹಾಕಿದಾರೆ ಇದರಲ್ಲಿ? ಇಂಜನ್ ಮಾಡ್ಯಾರ. ಅದು ಸದ್ಯಕ್ಕೆ ಏನೈತಲ್ಲ ಟಾಟಾ ಇತ್ತು. ಹ್ಞೂ ರೀ. ಇದನ್ನ 350 ಇಂಜನ್ ಮಾಡಿ ಇದು ಮಾಡ್ಯಾರ. ಅದು ಏನೈತೆ ನೋಡ್ಬೇಕು ಯಾವ ರೀತಿ ಮೈಲೇಜ್ ಯಾವ ಥರ ಮಾಡ್ತೈತೆ. ಇದೇ ಫಸ್ಟ್ ಇಲ್ಲಿ ಅಣ್ಣಿಗಿರಿಯಲ್ಲಿ ಈ ಮಾಡಲ್ ಬಂದಿರೋದು. ಮಾಡಲ್ ಗಾಡಿ. ಹಾಂ ಹಾಂ ಹಾಂ. ಎಷ್ಟು ಮೈಲೇಜ್ ಕೊಡುತ್ತೆ, ಏನು ಚೆನ್ನಾಗೆಲ್ಲ ಹೆಂಗೆ ಬರುತ್ತೆ ನೋಡೋಣ. ಕಾದು ನೋಡುವ. ನಮ್ಮ ಹಳೆ ಹುಲಿ ಆದಂಥ ಶ್ರೀ ವರ್ಧಮಾನ್ ಸಾವುಕಾರ ಬರತ್ತಾರೆ. ಸಾವುಕಾರ ಬರ್ರಿ, 2 ಮಾತು ಮಾತಾಡಿ ಬರ್ರಿ. ಅವ್ರು ಮಾಡ್ತಿರ್ತಾರೆ ಕೆಲಸ. ಸಾವುಕಾರ ಒಳಾಡಿ. ಸಾವುಕಾರ ಪ್ರಕಾಶ್ ಸಾವುಕಾರ. ಈಗ ಹಳೆ ಮಷಿನ್ಗೆ ಈ ಹೊಸ ಮಷಿನ್ಗೆ ಏನು ವ್ಯತ್ಯಾಸ ಐತೆ ಅನ್ನೋದು ನಿಮಗೆ? ನೋಡಲ್ಲ, ಏನು ಹೇಳಕ್ಕಾಗಲ್ಲ. ನಾವು ಅಲ್ಲಿ ಲಾಸ್ಟ್ ಟೈಮ್ ಒಂದು ತೊಗೊಂಬಂದಿದ್ದು ರೀ. ಹಾಂ ರೀ. ಹಳೆ ಮಷಿನ್ಕಿಂತ ಅಂದ್ರೆ ನಡ್ರಿ ಪಟ ಗಾಡಿ ಇಳಿಸುವ ವ್ಯವಸ್ಥೆನ ನೋಡೋಣಂತ. ಯಾವ ರೀತಿ ನಾವು ಗಾಡಿನ ಹೊರಗಡೆ ಪಂಜಾಬ್ಲಿಂದ ಬಂದ ಮೇಲೆ ಅದನ್ನು ಒಳಗಡೆ ತೊಗೊಂಡು ಹೋದ್ವಿ ಅಂತ ನಿಮಗೆ ತೋರಿಸ್ತೀವಿ. ಕ್ಲಾಸ್ ಮಷೀನ್ ಲೋಡ್ ಮಾಡುವಂಥ ಲೋ ಬೆಡ್ ಒಳಗಡೆ ತೊಗೊಂಡು ಹೋಗ್ಬೇಕಾದ್ರೆ ಮಳೆ ಆದ ಕಾರಣಲಿದ್ದ ಟೈರ್ ಎಲ್ಲ ಹೊಡ್ಯಾಕತ್ಬಿಟ್ಟು ಆಮೇಲೆ ನಾವು JCBನ ತರಿಸಿ JCBಯಿಂದ ಲೋ ಬೆಡ್ಡನ್ನು ಅದರ ಜಾಗಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದು ಕೂಡ ನಿಮಗೆ ನಾವು ತೋರಿಸ್ತೀವಿ, ನೋಡ್ರಿ.
ಮತ್ತೆ ಬಸ್ ಬಸ್ ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋದೆ रुक जाओ रुक जाओ लाग मारते ಮತ್ತೆ ಸರಿ ओ रुक जाओ ಮಳೆಯಾಗಿ ಎಲ್ಲ ಹುಲ್ಲೆಲ್ಲ ನಡೆದೈತಿ ಆದ ಕಾರಣದಿಂದ ಗಾಡಿ ಎಲ್ಲ ಸ್ಲಿಪ್ ಹೊಡೆಯಾಗತ್ತೈತಿ ಲಾರಿಗೆ ಚೈನ್ ಕಟ್ಟಿ JCB ಇಂದ ಜಗ್ಗಾಕತ್ತೀವಿ ಜಗ್ಗಿ ಇದನ್ನು ಮಾಡಾಕತ್ತೀವಿ ನೋಡ್ಬೇಕು ಓ ಕ್ರಾಸ್ ಆಗತ್ರಿ ಬೆಡ್ ನಾವನ್ ಕಟ್ಟೆ ಮಾಡ್ತಾ ಇಲ್ಲ ಬರ್ಲಿ ಹಾಂ ಹೊಳ್ಳಿ ಎರಡು ಲೋಡ್ ಮಾಡೋದಂದ್ರೆ ಹಾಂ ಸಾಕು ಹಾಂ ಒಂದು 4 ಬಳ ಆ ಕಡೆ ಹೋಗಿ ಮತ್ತೆ ಒಂದು 4 ಬಳ ಆ ಕಡೆ ಹೋಗಿ ಅಲ್ಲಿ ಓಡಾಕತ್ತೀರಿ ಚೈನ್ ಕೊಡಾಕ ಯಾರು ಬರೀ ಮಾತಾಡ್ಬರ್ರಿ ಅಂದ್ರೆ ಯೋ ಬ್ಯಾಡ ಮರ ಇಳಿಬೇಡ ಇಲ್ಲ ಬಾ ನೋಡು ಬಾ ಇಲ್ಲಿ ಸಾಮಾನು ಹೇಳ್ಕೊಂಡು ಬಾ ಗಾಡಿ ಹತ್ತ ಸೈಡ್ ಮುಂಚೆಕಿನಕ್ಕೆ ಸ್ವಿಚ್ ಗಿಚ್ಚಿಟ್ಟಿಲ್ಲನ್ರಿ ಬ್ಯಾಟ್ರಿ ಸ್ವಿಚ್ ನೋಡ್ರಿ ಗಾಡಿ ಅಂತೂ ಅನ್ಲೋಡ್ ಮಾಡಕ್ಕೆ ತಯಾರಾಗೈತಿಲ್ಲ ಗಾಡಿ ಅಂತೂ ಸ್ಟಾರ್ಟ್ ಮಾಡ್ರ ನೋಡ್ರಿ ಇದ್ರೊಳಗೆ ಸೋಯಾ ಕಿಟ್ ಮತ್ತೆ ಏನೇನು ಬಂದವ್ರಿ ಪ್ರಕಾಶನವ್ರೆ ಅಲ್ಲ ಸೋಯಾ ಕಿಟ್ ಮತ್ತೇನೇನು ಟೋಲ್ ಬಾಕ್ಸ್ ಎತ್ತಾಗಲ್ಲ ಹೋಗ ಹ್ಞೂ ರೀ ಇಬ್ರು ತಗೋಬೇಕ್ರಿ ಇದು ಬಿಳಿಕಿನ ಪ್ಲೇಟ್ ಅನ್ನ ಹಚ್ಚಾರ ಇವು ದೊಡ್ಡ ಪುಲಿ ಇದೆ ಸೋಯಾ ಕಿಟ್ ಅನ್ರಿ ದೊಡ್ಡ ಪುಲಿ ಬಿಡಿಲ್ಲ ಪ್ರಕಾಶ್ ಅವ್ರ ಮಕ್ಕ ತೋರ್ಸ್ರಿ ಒಂದಿಟ್ಟು ನೋಡ್ರಿ ಅವ್ರ ಬದಿ ವರ್ಧಮಾನ್ ಸರ್ ಇಂಜನ್ ಒಳಗೆ ಏನೇನು ಚೇಂಜಸ್ ಮಾಡ್ಯಾರ್ರಿ
ಚೇಂಜಸ್ ಭಾಳ ಆಗೈತೆ. ಇದು ಯಾವ ಇಂಜಿನ್ ರೀ? ಅಶೋಕ್ ಲೇಲ್ಯಾಂಡ್ ರೀ, 3 ಸಿಲಿಂಡರ್ ಇಂಜಿನ್ ರೀ. HP ರೀ 76 HP ಏನ್ರಿ ನಗರಾಜನ? 76 HP. ಮುಂಚೆಕ್ಕಿಂದ್ರಾಗ ಎಷ್ಟಿದ್ರಿ? ಅದು 76. 76. ಅದರ ಟಾಟಾದ 75 ಟಾಟಾ. ಮೈಲೇಜ್ ಅದೇನು ಬರ್ತಿತ್ರಿ? ಮೈಲೇಜ್ ಒಂದು ತಾಸಿಗೆ 8 ಹಳೇದು. ಹಳೇದು. ಇದು ಗೊತ್ತಿಲ್ಲ, ಇದು ಓಡಿದ ಮೇಲೆ ಗೊತ್ತಾಗತ್ತೆ. ಈಗ ನಮ್ಮ ಅಣ್ಣಾರು ಹೇಳ್ತಾರ ನೋಡ್ರಿ, ಮುಂದಿನ ನಮ್ಮ ಅಣ್ಣಾರು ಹೇಳ್ಕೊಂತಾರ. ಜೂಮ್ ಮಾಡ್ರಿ, ನಮ್ಮ ಅಣ್ಣಾರಿಗೆ ಒಂದ್ ಸ್ವಲ್ಪ ಜೂಮ್ ಮಾಡಿ ಅವ್ರು ಹೇಳ್ತಾರ ಮುಂದಿಂದೆಲ್ಲ. ಬರ್ರಿ. ಹಳೆ ಕದವನ್ರಿ ಕವರ್? ಹಂಗೆ ಓಪನ್ ಐತಿ. उसका कोई नहीं. ಹಿಂದ ಆಟ ನೋಡೋದು, ಹಿಂದ ಇಲ್ಲೇನು ನೋಡ್ಬೇಡ್ರಿ, ಹಿಂದ ಅವ್ರನ್ನ ಅಷ್ಟ ನೋಡ್ಬೇಡ್ರಿ. ಗಾಡಿ ಮುಂದೊಂದಿಟ್ಟು ಮೂವ್ ಮಾಡ್ರಿ. ಟೈರ್ ಸೀದಾ ಮಾಡ್ಕೊಂಡ್ರಿ, ಇದ್ರ ಹೊಡೀರಿ. ಹ್ಯಾಂಡ್ ಬ್ರೇಕ್ ಐತೇನೆ ಅದಕ್ಕೆ? हैंड ब्रेक लगा नहीं, ये गाड़ी पे नहीं रहता पाजी, इससे बड़ा वाला गाड़ी पे भी नहीं रहता. नहीं, जो उधर सिंधनूर में उतारा ना उस पे है. नहीं, ये छोटे गाड़ी में नहीं रखता है. ಇತ್ತ ಕೊಡ್ರಿ, ಇತ್ತ ಕೊಡೀನ್ರಿ ಅವ್ರಿಗೆ, ಇತ್ತ ಕೊಡೀನ್ರಿ ಪ್ರಕಾಶನರ. ಅತ್ತ ಬೇಡ, ಇತ್ತ ಕೊಡೀನ. ಆ ಕಡೆಗೆ ಜಾಸ್ತಿ ಐತಿದ.